ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿನಲ್ಲಿ ನೀವು ಸುಮಾರು ರೀತಿಯಾಗಿ ರಸಮ್ನ ಅಥವಾ ತಿಳಿ ಸಾರನ್ನ ಮಾಡ್ಕೊಂಡು ತಿಂದಿರ್ತೀರ. ನಾನು ಇವತ್ತು ತೋರಿಸುವಂಥ ವಿಧಾನದಲ್ಲಿ ಒಂದ್ಸರಿ ಮಾಡಿ ನೋಡಿ. ಪದೇ ಪದೇ ನೀವು ಇದನ್ನೇ ಮಾಡಿಕೊಂಡು ತಿಂತೀರ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಮಾಡೋದು ನೋಡೋಣ. ನಾನೊಂದು ಸ್ಟವ್ ಮೇಲ್ಗಡೆ ಗ್ರಿಲ್ಲನ್ನು ಇಟ್ಕೊಂಡಿದ್ದೀನಿ. ಗ್ರಿಲ್ ಮೇಲ್ಗಡೆ ಒಂದು 2 ಟೊಮೆಟೊನ ಈ ಥರ ಡೈರೆಕ್ಟ್ ಫ್ಲೇಮ್ ಮೇಲೆ ಸುಡ್ತಾ ಇದ್ದೀನಿ. ಕ್ಲೀನಾಗಿ ಒಳಗಡೆ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ನೀವು ಇದನ್ನು ಸುಡಬೇಕಾಗತ್ತೆ. ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ನಾನಿಲ್ಲಿ ಇಟ್ಕೊಳ್ತಿದ್ದೀನಿ, ಸುಡ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿರುತ್ತೆ ಫ್ಲೇವರು. ಹಸಿಮೆಣಸಿನ್ಕಾಯಿ ಕೂಡ ಹಾಕೋದ್ರಿಂದ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಹಸಿಮೆಣಸಿನ್ಕಾಯಿನ. ಜಸ್ಟ್ ನೀವು ಟೊಮೆಟೊ ಮಾತ್ರ ಈ ಥರ ಸಾಫ್ಟಾಗಿ ಪೂರ್ತಿಯಾಗಿ ಸುಡಬೇಕಾಗುತ್ತೆ. ಇವಾಗ ನೋಡಿ ಸುಟ್ಟಾಗಿದೆ ಇದು. ನೋಡಿ ಹಸಿಮೆಣಸಿನ್ಕಾಯಿ ಕೂಡ ಇಷ್ಟು ಸುಟ್ಟರೆ ಸಾಕು. ಮೇಲ್ಗಡೆ ಇರೋಂಥ ಕಪ್ಪಾಗುತ್ತಲ್ಲ ಭಾಗ ಅಷ್ಟು ಸಾಕು. ಇದು ಟೊಮೆಟೊ ಏನಿದೆ ನೋಡಿ ಪೂರ್ತಿ ಸಾಫ್ಟ್ ಆಗೋವರೆಗೂ ಕ್ಲೀನಾಗಿ ಸುಟ್ಕೊಳ್ಳಿ. ಇವಾಗ ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕಿದ ತಕ್ಷಣ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆ ಇರೋಂಥ ಸಿಪ್ಪೆ ಏನಿರುತ್ತೆ ನೋಡಿ, ಸೀದೋಗಿರೋಂಥ ಸಿಪ್ಪೆ, ಅದನ್ನೆಲ್ಲವನ್ನು ಕ್ಲೀನಾಗಿ ಈ ಥರ ಕೈಯಿಂದ ಬಿಡಿಸಿ ತೆಗಿಬೇಕು ಕ್ಲೀನಾಗಿ. ಕೆಲವರು ಇದನ್ನು ಸೀದೋಗಿರೋಂಥ ಸಿಪ್ಪೆ ಅಥವಾ ಸೀದೋಗಿರುವಂಥದ್ದು ಕೂಡ ಹಾಕಿ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಅದು ತಿಂದರೆ ಒಳ್ಳೆಯದಲ್ಲ. ಹಾಗಾಗಿ ನನ್ನ ಮೇಲ್ಗಡೆ ಇರುವಂಥ ಸಿಪ್ಪೆ ತೆಗೆದು ನೋಡಿ ಅದೇ ಪಾತ್ರೆಗೆ ಅದನ್ನು ನೀರನ್ನು ರಿಮೂವ್ ಮಾಡಿ ಅದೇ ಪಾತ್ರೆಗೆ ಇದನ್ನು ಹಾಕ್ಕೊಂಡು ಮತ್ತೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಕ್ಲೀನಾಗಿ ಕೈಯಿಂದ ಮ್ಯಾಶ್ ಮಾಡ್ಕೊಳ್ಳೋಣ. ಆಲ್ರೆಡಿ ಅದು ಟೊಮೆಟೊ ಮೆತ್ತಗೆ ಸುಟ್ಟಿರೋದ್ರಿಂದ ಪೂರ್ತಿ ಮೆತ್ತಗಾಗಿರುತ್ತೆ. ಜಸ್ಟ್ ಕೈಯಿಂದ ಈ ಥರ ಮ್ಯಾಶ್ ಮಾಡಿದ್ರೆ ಸಾಕು, ಪೂರ್ತಿಯಾಗಿ ಸಾಫ್ಟಾಗಿ ಮ್ಯಾಶ್ ಆಗೋಗುತ್ತೆ. ಅದರಲ್ಲಿರುವಂಥ ಇದೇ ಇರುತ್ತೆ ನೋಡಿ, ರಸ ಏನಿರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ಉಳಿದಿರೋಂಥ ಇದನ್ನೇನಿದೆ ನೋಡಿ, ನೀವು ಮಿಕ್ಸಿಗೆ ಹಾಕ್ಕೊಂಡು ಯೂಸ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ, ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಚೆನ್ನಾಗಿ ನೆನಿಲಿ ಅಂತ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಒಂದು ಕಲ್ಲಿನ ಕುಟ್ಟಾಣಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ 1 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಮೆಣಸಿನಕಾಳು. ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಇದನ್ನು ಪೂರ್ತಿ ನುಣ್ಣಗೆ ಕೂಡ ನೀವು ರುಬ್ಕೋಬೋದು. ಇಷ್ಟ ಇದ್ದರೆ, ಬಾಯಲ್ಲಿ ಸಿಗೋಕ್ಕೆ ಇಷ್ಟ ಇಲ್ಲ ಅಂದರೆ ನುಣ್ಣಗೆ ರುಬ್ಕೋಬೋದು, ಅಂದರೆ ನುಣ್ಣಗೆ ಕುಟ್ಬೋದು. ಇಲ್ಲ ನಿಮಗೆ ಬಾಯಿಗೆ ಸಿಗಬೇಕು ಅಂತ ಏನಾದರೂ ಇದ್ದರೆ ಸ್ವಲ್ಪ ತರ್ತರಿಯಾಗಿ ಇದನ್ನು ಈ ಥರ ಕುಟ್ಟಿದ್ರೆ ಸಾಕು. ನೋಡಿ ನಾನು ಕೂಡ ಇಲ್ಲಿ ತರ್ತರಿಯಾಗಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಪೂರ್ತಿ ನುಣ್ಣಗಾದರೂ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ, ಈ ಥರ ತರ್ತರಿ ಆಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಕುಟ್ಟಾನಿಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಎಸಳಷ್ಟು, ಅಂದರೆ 1 ಪೂರ್ತಿ ಎಸಳು ಇರುತ್ತಲ್ಲ ಆ ಎಸಳಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಈ ಥರ ಕುಟ್ತಾ ಇದ್ದೀನಿ. ಪೂರ್ತಿ ಇದು ಕೂಡ ನುಣ್ಣಗಾಗೋದು ಬೇಕಾಗಿಲ್ಲ, ಜಸ್ಟ್ ತರ್ತರಿ ಆದರೆ ಸಾಕು. ಇದ್ರ ಫ್ಲೇವರ್ ಏನಿರುತ್ತೆ ನೋಡಿ ಕರಿಬೇವಿಂದು, ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ ಇದು ಪೂರ್ತಿಯಾಗಿ ನೆನೆದಿರುತ್ತೆ. ಹುಣಸೆ ಹಣ್ಣು ಹಾಕಿದ್ದೀವಲ್ಲ, ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ನೆನೆದಿರುತ್ತೆ. ಅದನ್ನು ಕೂಡ ಈ ಥರ ಕ್ಲೀನಾಗಿ ಅದರ ರಸವನ್ನು ಕೂಡ ಹಿಂಡಿ ತೆಕ್ಕೊಳ್ಳಿ. ಉಳಿದಿರೋಂಥ ಹುಣಸೆ ಹಣ್ಣನ್ನು ಏನಿರುತ್ತೆ ನೋಡಿ ಅದನ್ನು ತೆಗೆದು ಎಕ್ಸಿಸ್ಟು ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಮಾಡೋದು ನೋಡೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ರೆ ಸಾಕು. 1 2 ರಿಂದ 3 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಹಾಗೆ ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದಾದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ 2 ಮಿಕ್ಸ್ ಮಾಡಿರೋಂಥದ್ದನ್ನು ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿದ್ಮೇಲೆ 2 ಈ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಜಜ್ಜಿಟ್ಕೊಂಡಂಥ ಈ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಏನಿದೆ ಅದನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಆಮೇಲೆ ಕೊನೆಗಾಗಿ ಹಾಕ್ಕೋಬೋದು. ಹಾಗೆ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಗ್ಗರಣೆ ಮೆಣಸಿನ್ಕಾಯಿ ಅಂತ ಬರುತ್ತೆ ನೋಡಿ, ಗುಂಡು ಮೆಣಸಿನ್ಕಾಯಿ ಅಂತ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಕೆಂಪು ಮೆಣಸಿನ್ಕಾಯಿ ಯಾವುದೇ ಇರಲಿ ಹಾಕ್ಕೊಳ್ಳಿ, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಇವಾಗ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ. ಇವಾಗ ನೋಡಿ ನನಗೆ ಖಾರ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ 1 ಹಸಿಮೆಣಸಿನ್ಕಾಯಿನ ಮತ್ತೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಇವಾಗ ನೋಡಿ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈ ಟೈಮ್ನಲ್ಲಿ ನಾವು ಕೂಟಿ ಇಟ್ಕೊಂಡಂಥ ಜೀರಿಗೆ ಹಾಗೆ ಮೆಣಸಿನಕಾಳಿನ ಪುಡಿ ಏನಿರುತ್ತೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ 1 ಅರ್ಧ ಸೆಕೆಂಡ್ ಫ್ರೈ ಮಾಡಲೇಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಇವಾಗ ನಾವು ಆವಾಗಲೇ ಮಾಡಿಟ್ಕೊಂಡಂಥ ಟೊಮೆಟೊ ಹಾಗೆ
ಈ ಹುಣಸೆ ಹಣ್ಣಿನ ರಸ ಏನಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೇ ನೋಡಿ. ಇವಾಗ ನೀವು ತಿಳಿ ಸಾರು ಇದೇ ಥರ ಇಷ್ಟೇ ಸಾಕು ಅನ್ನೋದಾದರೆ ಇಷ್ಟೇ ಬಿಡ್ಬೋದು. ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಕಾಲು ಕಪ್ ಆಗೋಷ್ಟು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಳೆ ಸೇರಿಸಿದ್ರೆ, ಬೇಳೆ ಸೇರಿಸದೆ ಕೂಡ ನೀವು ಮಾಡ್ಕೋಬೋದು, ಅದು ಕೂಡ ತಿಳಿ ಸಾರು ಅಂದರೆ ರಸಮ್ ಚೆನ್ನಾಗಿರುತ್ತೆ. ಇವಾಗ ನೋಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2 ಕುದಿ ಕುದಿಸಿದ್ರೆ ನಮಗೆ ರುಚಿ ಆದಂಥ ತಿಳಿ ಸಾಂಬಾರು ಅಥವಾ ಪೆಪ್ಪರ್ ರಸಮ್ ರೆಡಿ ಆಗುತ್ತೆ. ಅನ್ನ ಸಾಂಬಾರು ಯಾವಾಗಲೂ ಪದೇ ಪದೇ ತಿಂದಿರ್ತೀರ, ಈ ಥರನೂ ಒಂದ್ಸರಿ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋಸ್ಗಳನ್ನ ಪ್ರತಿದಿನ ನೋಡಿ. ಥ್ಯಾಂಕ್ ಯು.